ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ವಿಶೇಷ ಭವಿಷ್ಯ. ಈ ಗುಪ್ತ ಶತ್ರುಗಳ ಸಂಹಾರ ಮತ್ತು ಅದೃಷ್ಟದ ಉದಯ. ಇಂದು ನಿಮ್ಮ ಜೀವನದ ಒಂದು ಅತ್ಯಂತ ನಿರ್ಣಾಯಕ ಘಟ್ಟದ ಬಗ್ಗೆ ನಾನು ಮಾತನಾಡಲಿದ್ದೇನೆ. ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ಒಮ್ಮೆ ಗಮನಿಸಿ. ನೀವು ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಫಲಿತಾಂಶ ಮಾತ್ರ ಶೂನ್ಯವಾಗುತ್ತದೆಯೇ? ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತಿದೆಯೇ? ಇದಕ್ಕೆ ಕಾರಣ ನಿಮ್ಮ ಸೋಲಲ್ಲ, ಬದಲಾಗಿ ನಿಮ್ಮ ಪ್ರಗತಿಯನ್ನು ಸಹಿಸದ ನಿಮ್ಮ ಮನೆಯ ಒಳಗೆ ಅಡಗಿರುವ ಒಬ್ಬ ಈ ಒಂದು ದ್ರೋಹಿ. ಹೌದು, ನಿಮ್ಮ ಹಣ, ಐಶ್ವರ್ಯ ಮತ್ತು ಸುಖ ಶಾಂತಿಯನ್ನು ಕಟ್ಟಿಹಾಕಿರುವ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಯೇ ಇದ್ದಾನೆ. ಈ ವ್ಯಕ್ತಿ ನಿಮ್ಮ ಶತ್ರುವಾಗಿ ದ್ವೇಷದಲ್ಲಿ ಎಷ್ಟು ಕುರುಡನಾಗಿದ್ದಾನೆ ಎಂದರೆ ನಿಮ್ಮನ್ನು ಸರ್ವನಾಶ ಮಾಡಲು ಯಾವುದಕ್ಕೂ ಸಿದ್ಧನಿದ್ದಾನೆ. ನೀವು ಯಾರನ್ನು ಕಣ್ಣು ಮುಚ್ಚಿ ನಂಬುತ್ತಿದ್ದೀರೋ ಅದೇ ವ್ಯಕ್ತಿ ಇಂದು ನಿಮಗಾಗಿ ಗುಂಡಿಯನ್ನು ತೋಡುತ್ತಿದ್ದಾನೆ. ಇಂದಿನ ಈ ಒಂದು ವಿಶೇಷ ಮಾಹಿತಿಯಲ್ಲಿ ಆ ವ್ಯಕ್ತಿ ಯಾರು, ಆತನಿಗೂ ನಿಮಗೂ ಇರುವ ಸಂಬಂಧವೇನು ಎಂಬುದನ್ನು ಸಂಪೂರ್ಣವಾಗಿ ವಿವರಿಸಲಿದ್ದೇನೆ. ಈ ಮಾಹಿತಿಯನ್ನು ನೀವು ಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಈ ವರ್ಷ ಪೂರ್ತಿ ನೀವು ಅಪಾರವಾದ ಧನಲಾಭವನ್ನು ಪಡೆಯುತ್ತೀರಾ ಮತ್ತು ಯಾವುದೇ ಕೊರತೆಯಿಲ್ಲದೆ ಬದುಕುತ್ತೀರಾ. ಇಂದು ರಾತ್ರಿಯಿಂದಲೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅಥವಾ ಸಣ್ಣ ಮಟ್ಟದ ಸಂಕಷ್ಟ ಎದುರಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಹೆದರಬೇಡಿ, ಈ ಮಾಹಿತಿಯು ನಿಮಗೆ ಶಾಂತಿ ಮತ್ತು ನೆಮ್ಮದಿ ಎರಡನ್ನ ನೀಡಲಿದೆ. ಈ ಕಳೆದ ಕೆಲವು ಸಮಯದಿಂದ ನಿಮ್ಮ ಕೆಲಸಗಳು ಪದೇ ಪದೇ ಏಕೆ ಕೆಡುತ್ತಿದೆ? ಹಣವೇಕೆ ಕೈಯಲ್ಲಿ ಉಳಿಯುತ್ತಿಲ್ಲ? ಎಷ್ಟೇ ಪ್ರಯತ್ನಿಸಿದರೂ ಏಳಿಗೆ ಏಕೆ ಕಾಣುತ್ತಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ಉತ್ತರ ಸಿಗಲಿದೆ. ನಿಮ್ಮ ದಾರಿಯಲ್ಲಿ ಕಂಟಕವಾಗಿ ನಿಂತಿರುವ ಆ ಶತ್ರು ಯಾರು ಎಂಬ ಸತ್ಯ ನಿಮ್ಮ ಮುಂದೆ ಬರಲಿದೆ. ಈ ದ್ರೋಹಿಗಳು ಬೇರೆಲ್ಲೂ ಇಲ್ಲ, ನಿಮ್ಮ ಅನುಪಾಸಿನಲ್ಲೇ ಇದ್ದಾರೆ. ಮುಖದ ಮೇಲೆ ಹೊಗಳುವ ಇವರು ಬೆನ್ನ ಹಿಂದೆ ನಿಮಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ನಿಮ್ಮ ವಿರುದ್ಧ ಸುಳ್ಳು ವದಂತಿಗಳನ್ನು ಹಬ್ಬಿಸುವುದು, ಮಾಟ ಮಂತ್ರಗಳ ಮೊರೆ ಹೋಗುವುದು ಅಥವಾ ನಿಮ್ಮ ಹೆಸರನ್ನು ಕೆಡಿಸುವುದು ಇವರ ಮುಖ್ಯ ಕಾಯಕವಾಗಿದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ ವ್ಯಕ್ತಿಗಳಿಗಿಂತ ನಿಮ್ಮ ದೌರ್ಭಾಗ್ಯಕ್ಕೆ ಕಾರಣರಾಗುವವರೇ ಹೆಚ್ಚಾಗಿದ್ದಾರೆ. ನಿಮ್ಮ ಜಾತಕ ಮತ್ತು ಗುರುಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮನ್ನು ಕಾಡುತ್ತಿರುವ ಆ ಮೂವರು ವ್ಯಕ್ತಿಗಳ ಬಗ್ಗೆ ಈಗ ಮಾಹಿತಿ ನೀಡುವ ಸಮಯ ಬಂದಿದೆ. ಇದನ್ನು ಕೇಳಿದಾಗ ನಿಮಗೆ ನೋವಾಗಬಹುದು, ಕಣ್ಣಲ್ಲಿ ನೀರು ಬರಬಹುದು. ಆದರೆ ನೆನಪಿಡಿ, ಈಗ ಭಾವನೆಗಳಿಗಿಂತ ಭವಿಷ್ಯ ಮುಖ್ಯ. ಇವರು ಹೊರನೋಟಕ್ಕೆ ಅಮಾಯಕರಂತೆ ಕಂಡರೂ ಒಳಗಡೆ ವಿಷಪೂರಿತ ಹಾವಿನಂತೆ ಇದ್ದಾರೆ. ನೀವು ಶ್ರಮಪಟ್ಟು ಬೆಳೆಯುವುದನ್ನು ನೋಡಲಾಗದೆ ತಾಂತ್ರಿಕ ಕ್ರಿಯೆಗಳ ಮೂಲಕ ನಿಮ್ಮ ಅಭಿವೃದ್ಧಿಯನ್ನು ಕಟ್ಟಿಹಾಕಲು ಇವರು ಸಂಚು ರೂಪಿಸುತ್ತಿದ್ದಾರೆ. ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ತಂತ್ರ ಮಂತ್ರ ಮಾಡಿಸುವುದು ಅಥವಾ ನಿಮ್ಮ ಫೋಟೋ ಬಳಸಿ ಕೆಟ್ಟದ್ದನ್ನು ಬಯಸುವುದು ಇವರ ಉದ್ದೇಶವಾಗಿದೆ. ಇವರು ನಿಮ್ಮ ಮುಂದೆ ಬಂದು ಇತರರ ಬಗ್ಗೆ ಇಲ್ಲಸಲ್ಲದ್ದನ್ನು ಹೇಳಿ ನಿಮ್ಮವರ ವಿರುದ್ಧವೇ ನಿಮ್ಮನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಸಿಹಿ ಮಾತುಗಳಿಗೆ ದಯವಿಟ್ಟು ಮರುಳಾಗಬೇಡಿ. ನೀವು ಬಾಲ್ಯದಿಂದಲೂ ಸಣ್ಣ ಪುಟ್ಟ ಸುಖಗಳಿಗೆ ನೀವು ಹಪಹಪಿಸಿದ್ದೀರಿ, ಸಾಕಷ್ಟು ನೋವನ್ನು ನುಂಗಿದ್ದೀರಿ. ಈಗ ಯೌವನದ ದಿನಗಳಲ್ಲೂ ನೆಮ್ಮದಿಯಿಂದ ಇರಲು ಇವರು ಬಿಡುತ್ತಿಲ್ಲ. ಆದರೆ ಇನ್ನು ಮುಂದೆ ಹಾಗಾಗಲು ಬಿಡಬಾರದು. ಭಗವಂತನ ಮೇಲೆ ಭರವಸೆ ಇರಲಿ. ಇವರ ಎಲ್ಲ ಕುತಂತ್ರಗಳು ಶೀಘ್ರದಲ್ಲೇ ಅಂತ್ಯವಾಗಲಿದೆ. ನೀವು ಒಂದು ಪ್ರತಿಜ್ಞೆ ಮಾಡಬೇಕು. ದೇವರ ಮುಂದೆ ಕುಳಿತು, ನನ್ನ ಜೀವನದಲ್ಲಿ ಈಗ ಅಪಾರವಾದ ಧನಲಾಭವಾಗಲಿದೆ, ನನ್ನದೇ ಆದ ಸ್ವಂತ ಮನೆ ನಿರ್ಮಾಣವಾಗಲಿದೆ, ನನ್ನ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಎಂದು ದೃಢವಾಗಿ ಹೇಳಿ. ನಿಮ್ಮ ಈ ಆತ್ಮವಿಶ್ವಾಸವೇ ಅರ್ಧ ಜಯ ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಲದಿಂದಾಗಿ ಇನ್ನು ಮುಂದೆ ಯಾವುದೇ ತಂತ್ರ ಮಂತ್ರ ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ಈ ಅಂತರಿಕ್ಷದಲ್ಲಿ ಈಗ ಒಂದು ವಿಶೇಷ ಯೋಗ ನಿರ್ಮಾಣವಾಗುತ್ತಿದೆ. ರಾಹು ಮತ್ತು ಶನಿ ನಿಮ್ಮ ಕಠಿಣ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ. ಈ ಪರೀಕ್ಷೆಯಲ್ಲೇ ನಿಮ್ಮ ಶತ್ರುಗಳ ಅಸಲಿ ಮುಖವಾಡ ಕಳಚಲಿದೆ. ನಿಮ್ಮ ರಕ್ತ ಸಂಬಂಧಿಗಳೇ ಆಗಿರಲಿ ಅಥವಾ ಆಪ್ತರೇ ಆಗಿರಲಿ, ದ್ರೋಹ ಮಾಡಿದವರ ಸತ್ಯ ಹೊರಬರಲಿದೆ. ಈ ಸಮಯದಲ್ಲಿ ನೀವು ತುಂಬ ಜಾಗರೂಕರಾಗಿ ಇರಬೇಕು. ನಿಮ್ಮ ಈ ಒಂದು ಸಂಪಾದನೆ ಅಥವಾ ನಿಮ್ಮ ಮನೆಯಲ್ಲಿ ನಡೆಯುವ ರಹಸ್ಯಗಳ ಬಗ್ಗೆ ಯಾರಿಗೂ ಹೇಳಬೇಡಿ. ನಾವು ನಿಮ್ಮ ಏಳಿಗೆಯನ್ನು ಕಂಡು ಸಂತೋಷ ಪಡುತ್ತಿದ್ದೇವೆ ಎಂದು ಹೇಳುವವರೆಲ್ಲರೂ ಒಳಗೊಳಗೆ ಅಸೂಯೆ ಪಡ್ತಾರೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇವಲ ದೇವರ ಮುಂದೆ ಮಾತ್ರ ಹಂಚಿಕೊಳ್ಳಿ.
ಈಗ ಆ ಮೂವರು ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರವನ್ನು ತಿಳಿಸುವ ಸಮಯ. ಇವರು ಸಾಮಾನ್ಯ ಶತ್ರುಗಳಲ್ಲ, ನಿಮ್ಮ ಸರ್ವಸ್ವವನ್ನು ಕಿತ್ತುಕೊಳ್ಳಲು ಹೊಂಚು ಹಾಕುತ್ತಿರುವವರು. ಇವರ ಹೆಸರಿನ ಮೊದಲ ಅಕ್ಷರ ಎನ್. ಇವರು ನಿಮ್ಮ ಮನೆಯ ಹತ್ತಿರದವರೇ ಆಗಿರಬಹುದು. ಇವರು ವೃಶ್ಚಿಕ ರಾಶಿಯವರಾಗಿದ್ದು ಅತ್ಯಂತ ಅಪಾಯಕಾರಿ ದ್ರೋಹಿಯಾಗಿದ್ದಾರೆ. ಮೇಲೆ ನಗುತ್ತಾ ಮಾತನಾಡಿಸಿದರೂ ಒಳಗೊಳಗೆ ನಿಮ್ಮನ್ನು ಹೇಗೆ ನಾಶ ಮಾಡಬೇಕು ಎಂದು ದಿನವಿಡೀ ಯೋಚಿಸುತ್ತಿರುತ್ತಾರೆ. ಇವರ ಜಾಲಕ್ಕೆ ಬೀಳಬೇಡಿ. ಎರಡನೆಯ ವ್ಯಕ್ತಿ, ಇವರ ಹೆಸರಿನ ಮೊದಲ ಅಕ್ಷರ ಆರ್. ಇವರು ನಿಮಗೆ ಮಾನಸಿಕವಾಗಿ ಕಿರುಕುಳ ನೀಡುವವರು. ನಿನ್ನ ಕೈಯಲ್ಲಿ ಈ ಕೆಲಸ ಸಾಧ್ಯವಿಲ್ಲ, ನಿನ್ನ ಹಣ ಮುಳುಗಿ ಹೋಗುತ್ತೆ ಎಂಬಂತಹ ನಕಾರಾತ್ಮಕ ಮಾತುಗಳನ್ನು ಹೇಳಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಾರೆ. ಈ ವ್ಯಕ್ತಿಯಿಂದ ಸಲಹೆ ಪಡೆಯುವುದನ್ನು ಹಿಂದೆ ನಿಲ್ಲಿಸಿ. ನಿಮ್ಮ ಅನುಭವವೇ ನಿಮಗೆ ದೊಡ್ಡ ಗುರು. ಬೇರೆಯವರ ಮಾತಿಗೆ ಬೆಲೆ ಕೊಡಬೇಡಿ. ನಾವು ಮೂರನೇ ವ್ಯಕ್ತಿ ಬಗ್ಗೆ ನೋಡೋಣ. ಈಕೆಯ ಹೆಸರಿನ ಮೊದಲ ಅಕ್ಷರ ಜಿ. ಈಕೆ ನಿಮ್ಮ ಮನೆಯವರೇ ಆಗಿರಬಹುದು ಅಥವಾ ನೆರೆಹೊರೆಯವರು ಆಗಿರಬಹುದು. ಈಕೆಯ ಕಣ್ಣು ತುಂಬ ಕೆಟ್ಟದ್ದಾಗಿದೆ. ಈಕೆಯ ದೃಷ್ಟಿ ಬಿದ್ದಲ್ಲಿ ಹಸಿರು ಮರವು ಒಣಗಬಹುದು. ಈಕೆಯ ಈ ಒಂದು ನಕಾರಾತ್ಮಕ ಶಕ್ತಿಯು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಹದಗೆಡಿಸಿದೆ. ಸದಾ ಇತರರ ಸುಖ ನೋಡಿ ಅಸೂಯೆ ಪಡುವ ಗುಣ ಈಕೆಯದ್ದು. ಈ ಮೂವರು ವ್ಯಕ್ತಿಗಳಿಂದ ನೀವು ಎಷ್ಟು ದೂರ ಇರುತ್ತೀರೋ ಅಷ್ಟು ಬೇಗ ನಿಮ್ಮ ಜೀವನ ಈ ಹಳಿಗೆ ಮರಳುತ್ತೆ. ನಿಮ್ಮ ಯೋಜನೆಗಳು ರಹಸ್ಯವಾಗಿ ಇಡಿ. ಆದಷ್ಟು ನಿಮ್ಮ ಮನೆಯಲ್ಲಿ ಸದಾ ಧನಾತ್ಮಕ ಶಕ್ತಿ ಇರಬೇಕೆಂದರೆ ಶುಚಿತ್ವಕ್ಕೆ ಆದ್ಯತೆಯನ್ನು ನೀಡಿ. ಪ್ರತಿದಿನ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಆಗ ಅಲ್ಲಿ ಲಕ್ಷ್ಮಿಯ ವಾಸವಿರುತ್ತೆ. ದಾರಿದ್ರ್ಯವು ಮನೆಯಿಂದ ಹೊರ ಹೋಗುತ್ತೆ ಮತ್ತು ಶತ್ರುಗಳು ತಾವಾಗಿಯೇ ದೂರ ಸರಿತಾರೆ. ಕಳೆದ ವರ್ಷಗಳಲ್ಲಿ ನೀವು ಎಷ್ಟೋ ಕಷ್ಟಪಟ್ಟಿರಬಹುದು, ಆದರೆ ಈಗ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಯಾವ ವಸ್ತುವಿನ ಮೇಲೆ ನೀವು ಕೈ ಇಡುತ್ತೀರೋ ಅದು ನಿಮ್ಮದಾಗುವ ಕಾಲ ಹತ್ತಿರ ಬಂದಾಯಿತು. ನಿಮ್ಮ ಭವಿಷ್ಯವು ಉಜ್ವಲವಾಗುತ್ತೆ. ಕೇವಲ ಆ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರದಿಂದಿರಿ. ದೇವರ ಮೇಲೆ ಸಂಪೂರ್ಣ ಭರವಸೆಯನ್ನು ಇಡಿ. ಸತ್ಯವು ಯಾವಾಗಲೂ ಗೆಲ್ಲುತ್ತೆ. ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಬಂದಾಯಿತು. ನಿಮ್ಮ ಜೀವನಕ್ಕೆ ಈ ಕೆಡುಕು ಉಂಟಾಗಬಾರ್ದು ಅಂತ ಯಾವ ದೇವತೆಗಳು ನಿಮಗೆ ಕೈ ಹಿಡಿಯುತ್ತಾರೆ ಅನ್ನೋದು ನಾವು ಇವಾಗ ನೋಡ್ತಾ ಹೋಗೋಣ. ಹಾಗಾಗಿ ಈ ಅತ್ಯಂತ ನಿರ್ಣಾಯಕ ಘಟ್ಟದ ಬಗ್ಗೆ ನಾವು ನೋಡೋಣ. ನಿಮ್ಮ ಮೇಲೆ ಪ್ರಾಣವನ್ನೇ ಅರ್ಪಿಸುವ ಆ 9 ದೇವಿಯರು ನಿಮ್ಮ ಮನೆಯನ್ನು 4 ಕಡೆಯಿಂದ ಸುತ್ತುವರಿಯುತ್ತಾರೆ. ಈ ಬಾರಿಯ ನವರಾತ್ರಿ ಬರುವ ಮೊದಲೇ ಈ ಒಂದು ವಿಶೇಷ ಸಂದೇಶ ನೀವು ಕೇಳಿಸಿಕೊಳ್ತಿರಬಹುದು. ಕೇವಲ ಆಕಸ್ಮಿಕವಲ್ಲ, ಇದು ಆ ಜಗದಂಬೆಯ ಪರಮ ಪ್ರಸಾದ ಅಂತಲೇ ನಾವು ಅನ್ನಬಹುದು. ಈ 9 ದೇವಿಯರು ಒಟ್ಟಾಗಿ ನಿಮಗೆ ಎಷ್ಟು ಸಂಪತ್ತನ್ನು ನೀಡ್ತಾರೆ ಎಂದರೆ ಅದು ಎಣಿಸಿ ನೀವು ಸುಸ್ತಾಗೋಗ್ತೀರ. ಆದರೆ ನೀವು ಆದಷ್ಟು ಜಾಗ್ರತೆಯಿಂದನೇ ಇರಬೇಕು. ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಇಂತಹ ಸಂದರ್ಭಗಳು ಬಂದಿರಬಹುದು. ಅಲ್ಲಿ ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ ಎಂದು ನಿಮಗೆ ಅನಿಸುತ್ತೆ. ಆದರೆ ಪ್ರೀತಿ ಪಾತ್ರರೇ, ಬೆನ್ನಿಗೆ ಚೂರಿ ಹಾಕಿದಾಗ, ನಂಬಿದವರೇ ಕೈಬಿಟ್ಟು ಓಡಿ ಹೋದಾಗ, ಸುತ್ತಲೂ ಕೇವಲ ನಿರಾಶೆಯ ಕತ್ತಲೆ ಆವರಿಸಿದ್ದಾಗ ನಿಮಗೆ ಯಾರೋ ಒಬ್ಬರು ಅನಿರೀಕ್ಷಿತವಾಗಿ ಸಹಾಯದ ಹಸ್ತ ಚಾಚಿರಲೇಬೇಕು. ನೆನಪಿಡಿ, ಅಂತಹ ಒಂದು ಕಠಿಣ ಸಮಯದಲ್ಲಿ ನಿಮ್ಮತ್ತ ಚಾಚಿದ ಆ ಕೈ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನದ್ದು ಆಗಿರಲು ಸಾಧ್ಯವೇ ಇಲ್ಲ. ಅದು ಸಾಕ್ಷಾತ್ ಆ ದೇವಿಯ ಕೈ. ನಿಮ್ಮ ಜೀವನದ ಪ್ರತಿ ತಿರುವಿನಲ್ಲೂ, ಪ್ರತಿ ಅಪಾಯದಲ್ಲೂ ಆ ತಾಯಿ ನಿಮ್ಮನ್ನು ರಕ್ಷಿಸುತ್ತಾ ಬಂದಿದ್ದಾಳೆ. ನೀವು ಆ ಸತ್ಯವನ್ನು ಅರಿಯದಿದ್ದರೂ ಆಕೆ ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಸುರಿಸಿದ್ದಾಳೆ. ಇದು ನಿಮ್ಮ ಕುಲದೇವಿಯ ಮಹಿಮೆಯೇ ಅಥವಾ ನವರಾತ್ರಿಯಲ್ಲಿ ಪೂಜಿಸಲ್ಪಡುವ ನವದುರ್ಗೆಯರ ಕೃಪೆಯೇ ಎಂದು ನೀವು ಯೋಚಿಸುತ್ತಿರಬಹುದು. ವಾಸ್ತವದಲ್ಲಿ ನಿಮ್ಮ ಕುಲದೇವಿಯು ತಲೆಮಾರುಗಳಿಂದ ನಿಮ್ಮ ಇಡೀ ವಂಶವನ್ನು ರಕ್ಷಿಸುತ್ತಾ ಬಂದಿದ್ದಾಳೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಎಂದಿಗೂ ಮರೆಯುವುದಿಲ್ಲ. ಹಾಗೆಯೇ ಕುಲದೇವಿಯು ತನ್ನ ಮಕ್ಕಳನ್ನು ಎಂದಿಗೂ ಕೈ ಬಿಡೋದೇ ಇಲ್ಲ. ಆ ತಾಯಿಯೇ ದುರ್ಗೆ, ಆಕೆಯೇ ಲಕ್ಷ್ಮಿ ಮತ್ತು ಆಕೆಯೇ ಸರಸ್ವತಿ. ಈ ದೈವತ್ವದಲ್ಲಿ ಭೇದ ಮಾಡಬೇಡಿ, ಕೇವಲ ಭಕ್ತಿಯಿಂದ ಆರಾಧಿಸಿ. ನಿಮಗೆ ಅರಿಯದೆಯೇ ಎಷ್ಟೋ ಬಾರಿ ಅಪಘಾತಗಳಿಂದ ನೀವು ಪಾರಾಗಿದ್ದೀರಾ. ತಪ್ಪು ದಾರಿಯಲ್ಲಿ ಹಣ ಹೂಡಿಕೆ ಮಾಡುವಾಗ ನಿಮ್ಮ ಮನಸ್ಸು ನಿಮ್ಮನ್ನು ತಡೆದಿದೆ. ಇದೆಲ್ಲವೂ ಆ ದೇವಿಯರು ನಿಮ್ಮ ಸುತ್ತ ನಿರ್ಮಿಸಿರುವ ರಕ್ಷಣಾ ಕವಚ ಅಂತಲೇ ಅನ್ನಬಹುದು. ಕುಂಭರಾಶಿಯವರಾದ ನೀವು ಮೂಲತಃ ಬಹಳ ಭಾವುಕ ಜೀವಿಗಳು.
ಈ ದಾರಿಯಲ್ಲಿ ಯಾರೋ ಅಪರಿಚಿತರು ಈ ಕಷ್ಟದಲ್ಲಿ ಇದ್ದರೆ ಅಥವಾ ಪ್ರಾಣಿಗಳು ಹಸಿವಿನಿಂದ ಬಳಲುತ್ತಿದ್ದರೆ ನಿಮ್ಮ ಕಣ್ಣುಗಳು ತೇವವಾಗುತ್ತೆ. ನಿಮ್ಮ ಈ ಮೃದು ಸ್ವಭಾವವೇ ದೇವಿಯರಿಗೆ ನಿಮ್ಮ ಮೇಲೆ ಪ್ರೀತಿ ಉಂಟಾಗಲು ಮುಖ್ಯ ಕಾರಣ. ಆದರೆ ಇದೇ ಭಾವುಕತೆಯಿಂದ ಎಷ್ಟೋ ಬಾರಿ ನೀವು ತಪ್ಪು ಜನರನ್ನು ನಂಬಿ ಮೋಸ ಹೋಗಿದ್ದೀರಿ. ಜನರು ನಿಮ್ಮ ಸಮಯ ಮತ್ತು ಹಣವನ್ನು ಬಳಸಿಕೊಂಡು ನಂತರ ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ. ನಿಮ್ಮ ಹಠಮಾರಿ ಸ್ವಭಾವ ಮತ್ತು ಅವಸರದ ನಿರ್ಧಾರಗಳಿಂದಲೂ ನೀವು ನಷ್ಟ ಅನುಭವಿಸಿದ್ದೀರಿ. ಆದರೆ ಈಗ ಬಂದಿರುವ ಸಮಯ ಕೇವಲ ನಿಮ್ಮ ಮೇಲೆ ಗಮನ ಹರಿಸುವ ಸಮಯ. ಹಾಗಾಗಿ ನಿಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನು ಅನುಭವಿಸಲಿದ್ದೀರಿ. ನೀವು ಈ ಹಿಂದೆ ಮಾಡಿದ ಸತ್ಕರ್ಮಗಳ ಫಲ ಈಗ ದೊರೆಯುವ ಕಾಲ ಬಂದಾಯಿತು. ನಿಮ್ಮ ಮನೆಯಲ್ಲಿ ಕಾಪಾಡಿಕೊಂಡು ಬಂದ ಒಂದು ಸ್ವಚ್ಛತೆ, ಕುಟುಂಬದ ಏಕತೆಯ ಮೇಲಿನ ನಂಬಿಕೆ, ಸಮಾಜದಲ್ಲಿ ಸ್ತ್ರೀಯರಿಗೆ ನೀಡುವ ಗೌರವ ಇವೆಲ್ಲವೂ ದೇವಿಯರನ್ನು ನಿಮ್ಮ ಮೇಲೆ ಅತಿ ಪ್ರಸನ್ನರನ್ನಾಗಿ ಮಾಡುತ್ತೆ. ಯಾವ ಮನೆಯಲ್ಲಿ ಸ್ತ್ರೀಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಶಾಶ್ವತವಾಗಿ ನೆಲೆಸುತ್ತಾರೆ ಎಂಬ ಶಾಸ್ತ್ರದ ಮಾತಿನಂತೆ ನೀವು ಈ ತತ್ವವನ್ನು ಪಾಲಿಸುತ್ತಾ ಬಂದಿದ್ದೀರಿ. ಈಗ ನಿಮ್ಮ ಜೀವನವು ಎಂದೂ ಯಾರ ಮುಂದೆಯೂ ಕೈ ಚಾಚದಂತೆ ಇರಲು ಈ ಕೆಲಸಗಳನ್ನು ನೀವು ಮಾಡಬೇಕಾಗಿದೆ. ಅಂದರೆ ನಿಮ್ಮ ಮನೆಯಲ್ಲಿ ಹಗಲಿರುಳು ನಿಮಗಾಗಿ ಶ್ರಮಿಸುವ ಸ್ತ್ರೀ, ಅವಳು ನಿಮ್ಮ ತಾಯಿ ಇರಬಹುದು, ಪತ್ನಿ ಇರಬಹುದು ಅಥವಾ ಸಹೋದರಿ ಇರಬಹುದು, ಅವರನ್ನು ಸಂತೋಷವಾಗಿ ಇಡಿ. ಅವರಿಗೆ ಸಣ್ಣ ಉಡುಗೊರೆಯನ್ನು ಅಥವಾ ಕನಿಷ್ಠ ಪ್ರೀತಿಯ ಮಾತುಗಳನ್ನಾದರೂ ನೀಡಿ. ನಿಮ್ಮ ಚಾರಿತ್ರ್ಯವನ್ನು ಬಲಪಡಿಸಿಕೊಳ್ಳಿ. ಪರಸ್ತ್ರೀಯರ ಬಗ್ಗೆ ನಿಮ್ಮ ದೃಷ್ಟಿ ಪವಿತ್ರವಾಗಿರಲಿ. ಇಂದಿನ ಜಗತ್ತಿನಲ್ಲಿ ಬಾಹ್ಯ ಸೌಂದರ್ಯಕ್ಕೆ ಮಾರು ಹೋಗಿ ದಾರಿ ತಪ್ಪುವವರು ಹೆಚ್ಚು. ಆದರೆ ನೀವು ಆತ್ಮದ ಸೌಂದರ್ಯವನ್ನು ಮತ್ತು ಪರಮಾತ್ಮನ ಶಕ್ತಿಯನ್ನು ನಂಬಲೇಬೇಕು. ನಿಮ್ಮ ಹಿತ ಬಯಸುವ ಮತ್ತು ನಿಮ್ಮ ತಪ್ಪುಗಳನ್ನು ತಿದ್ದುವ ಹಿರಿಯರನ್ನು ಅಥವಾ ಉತ್ತಮ ವ್ಯಕ್ತಿಗಳನ್ನು ದೂರ ಮಾಡಬೇಡಿ. ಕೆಟ್ಟ ದಾರಿಯಲ್ಲಿ ನಡೆಯುವವರು ಆರಂಭದಲ್ಲಿ ಆಕರ್ಷಕವಾಗಿ ಕಂಡರು, ಅಂತಿಮವಾಗಿ ಅವರು ನಿಮ್ಮನ್ನು ಪ್ರಪಾತಕ್ಕೆ ತಳ್ಳುತ್ತಾರೆ. ಮನೆಯಲ್ಲಿ ಸದಾ ಧನಾತ್ಮಕ ಶಕ್ತಿ ಇರಲು ಕೆಲವು ಸರಳ ಉಪಾಯಗಳನ್ನು ಮಾಡಿ. ಈ ಗೋಮಯದ ಬೆರಣೆಯನ್ನು ಉರಿಸಿ ಅದರ ಮೇಲೆ ಸ್ವಲ್ಪ ಈ ಒಂದು ಲವಂಗವನ್ನು ಹಾಕಿ ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ಧೂಪವನ್ನು ತೋರಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತೆ. ಪ್ರತಿದಿನ ಮನೆಯ ಹೊಸ್ತಿಲನ್ನು ಗಂಗಾಜಲ ಅಥವಾ ಅರಿಶಿಣದ ನೀರಿನಿಂದ ತೊಳೆಯಿರಿ. ಹೊಸ್ತಿಲು ಎನ್ನುವುದು ಶಕ್ತಿಯು ಪ್ರವೇಶಿಸುವ ದ್ವಾರ. ಅದನ್ನು ಪವಿತ್ರವಾಗಿಡುವುದು ಬಹಳನೇ ಮುಖ್ಯ. ನಿಮ್ಮ ಸುತ್ತಮುತ್ತಲಿರುವ ಈ ಚಿಕ್ಕ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅವರಿಗೆ ಭಕ್ತಿಯಿಂದ ಸಿಹಿ ಪಾಯಸವನ್ನು ತಿನ್ನಿಸಿ. ಈ ಪುಟ್ಟ ಬಾಲೆಯರು ಸಾಕ್ಷಾತ್ ದೇವಿಯ ಸ್ವರೂಪ. ಅವರ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದ ಪಡೆಯುವುದರಿಂದ ನಿಮ್ಮ 7 ಜನ್ಮಗಳ ಈ ಒಂದು ಪಾಪ ಏನಿರುತ್ತೆ ಅದು ಮತ್ತು ದಾರಿದ್ರ್ಯ ಶಾಶ್ವತವಾಗಿ ದೂರವಾಗುತ್ತೆ. ಈ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಯಾರೇ ಒಂದು ಮಹಿಳೆ ಅತಿಥಿಯಾಗಿ ಬಂದರೂ ಅವರಿಗೆ ನೀವು ಅನ್ನದಾನವನ್ನು ಮಾಡಿ.